ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಅನದರ್ ವಿಡಿಯೋ. ನಾನು ನಿಮ್ಮ ಪ್ರೀತಿಯ ಡಿ ಡಿ ರಾವಣ್. ನೀವು ನೋಡ್ತಾ ಇದ್ದೀರಾ ಡಿ ಡಿ ರಾವಣ್ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನಂದರೆ ಸ್ಕಾರ್ಫಾಲ್ 2.0 ಬಗ್ಗೆ. ಅಂದರೆ ಅದ್ರ ಬಗ್ಗೆ ಏನಂದರೆ ಯಾರು ಎಸ್ಟಾಬ್ಲಿಷ್ ಮಾಡಿದರು, ಯಾರಿದ್ರು ಫೌಂಡರು, ಅವ್ರು ಎಲ್ಲಿದ್ದರು, ಮತ್ತು ಇದು ಯಾವ ಕಂಪ್ನಿಯಿಂದ ಉಟ್ಕೊಂತು, ಎಷ್ಟನೇ ವರ್ಷದಲ್ಲಿ ಮತ್ತು ಇದ್ರಲ್ಲಿ ಸಿಗೋ ಬೆನಿಫಿಟ್ಸು, ಯಾವ ಡಿವೈಸಲ್ಲಿ ವರ್ಕ್ ಆಗುತ್ತೆ ಅನ್ನೋ ಎಲ್ಲ ಪೂರ್ತಿ ವಿಡಿಯೋ ಡೀಟೇಲ್ ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ. ಆದ್ದರಿಂದ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ದಯವಿಟ್ಟು ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ, ಬೆಲ್ಲೈಕನ್ನ ಆನ್ ಮಾಡ್ಕೊಳ್ಳಿ ಮತ್ತು ಲೈಕ್ ಶೇರ್ ಮಾತ್ರ ಮರಿಲೇಬೇಡಿ. ಯಾಕೆಂದರೆ ಇದರಲ್ಲಿ ನಿಮ್ಗೆ ಬೇಕಾಗಿರೋ ಎಲ್ಲ ಇನ್ಫಾರ್ಮೇಷನ್ ವೀಡಿಯೋನು ನಾನು ಹಾಕ್ತಾ ಇರ್ತೀನಿ. ಆದ್ದರಿಂದ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೈಮ್ ವೇಸ್ಟ್ ಮಾಡೋದು ಬೇಡ, ಪಟ್ ಅಂತ ಟಾಪಿಕ್ಕಿಗೆ ಹೋಗ್ಬಿಡೋಣ ಬನ್ನಿ ಫ್ರೆಂಡ್ಸ್. ಸ್ಕಾರ್ಫಾಲ್ 2.0 ಈ ಗೇಮ್ನ ನಮ್ಮ ಬ್ಯಾಟಲ್ ರಾಯಲ್ ಅವರು ಮಾಡಿದ್ದಾರೆ. ಅಂದರೆ ನಮ್ಮ ಇಂಡಿಯಾದವರೇ ಮಾಡಿರುವಂಥ ಒಂದು ಒಳ್ಳೆ ಗೇಮ್ ಆಗಿದೆ ಇದು. ಬ್ಯಾಟಲ್ ರಾಯಲಲ್ಲಿ ಇಂಡಿಯಾದ ಟಾಪ್ ಗೇಮಲ್ಲಿ ಒಂದಾಗೋವಂಥ ಎಲ್ಲ ಚಾನ್ಸಸ್ ಕೂಡ ಇದೆ. ಯಾಕೆಂದರೆ ಇವಾಗ ನೀವು ನೋಡ್ಬೋದು, ಫ್ರೀ ಫೈರ್, ಪಬ್ಜಿ ಯಾವ ಥರ ಇದೆಯೋ ಅದೇ ಥರ ಸ್ಕಾರ್ಫಾಲ್ 2.0 ಮುಂದೆ ಬೆಳೆಯುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೂರ ಇನ್ಫಾರ್ಮೇಷನ್ ನಾನು ಕೊಡ್ತೀನಿ. ಸ್ಕಾರ್ಫಾಲ್ 2.0ನ ಸ್ಥಾಪಿಸಿದ್ದು ಯಾರಂದರೆ, ಅಂದರೆ ಇದನ್ನು ಯಾರು ಜಾರಿಗೆ ತಂದರು ಅಂದರೆ ಜೇಮಿಶ್ ಲಕಾನೆ ಅನ್ನೋರು. ಇವರು ಮೂಲತಃ ಗುಜರಾತ್ನವರಾಗಿರ್ತಾರೆ. ಇವರು ಗುಜರಾತಲ್ಲಿ ಹುಟ್ಟಿ ಈ ಒಂದು ಸ್ಕಾರ್ಫಾಲ್ 2.0 ಅನ್ನೋ ಗೇಮ್ನ ಕಂಡುಹಿಡಿತಾರೆ ಮತ್ತು ಇದನ್ನು ಪ್ಲೇಸ್ಟೋರಲ್ಲಿ ಬಿಡ್ತಾರೆ. ಇದಕ್ಕೆ ಹೆಲ್ಪ್ ಮಾಡಿದ ಕಂಪ್ನಿ ಯಾವುದಂದರೆ ಎಕ್ಸ್ ಸ್ಕ್ವಾಡ್ಸ್ ಟೀಚ್ ಪ್ರೈವೇಟ್ ಲಿಮಿಟೆಡ್ ಅಂತ. ಈ ಕಂಪ್ನಿ ಸ್ಕಾರ್ಫಾಲ್ 2.0ನ ಪರ್ಚೇಸ್ ಮಾಡಿಕೊಂಡು ಇದನ್ನು ಎಸ್ಟಾಬ್ಲಿಷ್ ಮಾಡುತ್ತೆ. ಇದರಿಂದ ಪ್ಲೇಸ್ಟೋರಲ್ಲೆಲ್ಲ ಅವೈಲಬಲ್ ಆಗಿದೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಈ ಸ್ಕಾರ್ಫಾಲ್ 2.0 ಗೇಮು 7 ಅಕ್ಟೋಬರ್ 2025 ಪ್ಲೇಸ್ಟೋರಲ್ಲಿ ಅವೈಲಬಲ್ ಆಗುತ್ತೆ. ಅಂದರೆ 7 ಅಕ್ಟೋಬರ್ 2025ಕ್ಕೆ ಪ್ಲೇಸ್ಟೋರಲ್ಲಿ ಸಿಗೋಕ್ಕೆ ಪ್ರಾರಂಭ ಆಗುತ್ತೆ. ಇದರಿಂದ ಎಲ್ಲ ಇಂಡಿಯಾದಲ್ಲಿ ಲಾಂಚ್ ಆಗಿದೆ ಇದು. ಮತ್ತು ಇದು ನಮ್ಮ ಇಂಡಿಯಾದವರು ಲಾಂಚ್ ಮಾಡಿರೋ ಬ್ಯಾಟಲ್ ರಾಯಲ್ ಗೇಮ್ ಆಗಿದೆ. ಆದ್ದರಿಂದ ಎಲ್ಲರೂ ಡೌನ್ಲೋಡ್ ಮಾಡಿ ಟ್ರೈ ಮಾಡಿ. ಯಾಕೆ ಅಂದರೆ ನಮ್ಮ ಇಂಡಿಯಾದವರು ಆಲ್ಮೋಸ್ಟ್ ಎಲ್ಲರೂ ಬೇರೆ ದೇಶದವರು ಏನು ಬಿಡ್ತಾರೆ, ಏನು ಮಾಡ್ತಾರೆ, ಅವ್ರು ಏನೇ ಆಗಿರಲಿ, ಅದು ಕಚಡನೇ ಆಗಿರಲಿ, ಅದಕ್ಕೆ ಆಸೆ ಬೀಳೋದು. ನಾವು ಇಂಡಿಯಾದವರು ಚಿನ್ನ ಕೊಟ್ರೂ ಬೇಡ ಅಂತಾರೆ, ಅದೇ ಬೇರೆ ದೇಶದವರು ತಗೊಡ್ಕೊಟ್ರು ಬೇಕು ಅಂತಾರೆ. ಆದ್ದರಿಂದ ಹೇಳ್ತಾ ಇದ್ದೀನಿ, ದಯವಿಟ್ಟು ನೀವು ಮಾತ್ರ ಆ ತಪ್ಪನ್ನ ಮಾಡೋಕ್ಕೆ ಹೋಗ್ಬೇಡ್ರಿ. ನಮ್ಮ ಇಂಡಿಯಾ ಗೇಮು ನಾವೇ ಬೆಳೆಸಬೇಕು. ನಾವು ಇಂಡಿಯಾದವರು ಬೆಳೆಸಿ ಇದನ್ನು ಬೇರೆ ದೇಶದವ್ರು ಆಡೋ ಥರ ಮಾಡಬೇಕು. ಆದ್ದರಿಂದ ಎಲ್ಲರೂ ಇದನ್ನು ಟ್ರೈ ಮಾಡಿ. ಅದಾದಮೇಲೆ ಈ ಸ್ಕಾರ್ಫಾಲ್ 2.0 ಗೇಮು ಲೋ ಡಿವೈಸಲ್ಲಿ ಕೂಡ ವರ್ಕ್ ಆಗುತ್ತೆ. ಅಂದರೆ ನಿಮ್ಮದು 3GB ಫೋನ್ ಆಗಿರಲಿ, 4GB ಫೋನ್ ಆಗಿರಲಿ, ಯಾವುದೇ GB ಫೋನ್ ಆಗಿರಲಿ, ಇದು ನಿಮ್ಮ ಫೋನಲ್ಲಿ ಈಸಿಯಾಗಿ ವರ್ಕ್ ಆಗುತ್ತೆ. ಯಾಕೆ ಅಂದರೆ ಇದರಲ್ಲಿ ಗ್ರಾಫಿಕ್ಸ್ ತುಂಬ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಅದೇ ಲೋ ಡಿವೈಸಲ್ಲಿ ಕೂಡ ವರ್ಕ್ ಆಗ್ತಿರೋದು ನಮಗೆ ಹೆಮ್ಮೆ. ಆದ್ದರಿಂದ ಇದನ್ನು ಎಲ್ಲ ಡಿವೈಸವರು ಟ್ರೈ ಮಾಡ್ಬೋದು, ಆರಾಮಾಗಿ ಆಡ್ಬೋದು. ಇನ್ನೊಂದು ಸ್ವಲ್ಪ ಜನ ಕೇಳ್ತಾರೆ, ಅದನ್ನು ಡೌನ್ಲೋಡ್ ಮಾಡಿದರೆ ಏನು ಯೂಸ್ ಬ್ರೋ, ಅದರಲ್ಲಿ ಏನು ಸಿಗುತ್ತೆ, ಏನು ಸಿಗಲ್ಲ, ಹಂಗೆ ಹಿಂಗೆ ಅಂತ. ನಾನು ಹೇಳ್ತಾ ಇದ್ದೀನಿ, ಹಂಗೇನಿಲ್ಲ ಬ್ರೋ, ಇದರಲ್ಲೂ ಫ್ರೀ ರಿವಾರ್ಡ್ಸ್ ಇದೆ. ಫ್ರೀ ರಿವಾರ್ಡ್ಸ್ ಏನಂದರೆ ಮಾಮೂಲಿ ದಿವಾಲಿ ಐಟಮು, ಮತ್ತು ಯಾವುದಾದ್ರೂ ಹಬ್ಬ ಹರಿದಿನಗಳು ಬಂದರೆ, ಅಂದರೆ ಇವಾಗ ನೋಡಿ ಕ್ರಿಸ್ಮಸ್ ನಡೀತಿದೆ, ಕ್ರಿಸ್ಮಸ್ಸಿಗೆ ಇವೆಂಟ್ ಬಿಟ್ಟಿದ್ದಾನೆ. ಮತ್ತು ಡೈಲಿ ಲಾಗಿನ್ ರಿವಾರ್ಡ್ಸು, ಎಮೌಂಟ್ಸು, ಈ ಥರ ಗನ್ ಸ್ಕಿನ್ಸು, ಎಷ್ಟೊಂದು ರಿವಾರ್ಡ್ಗಳು ಫ್ರೀಯಾಗೆ ಕೊಡ್ತಾ ಇದ್ದಾನೆ. ಮತ್ತು ಯಾರ್ಯಾರು ಸ್ಟಾರ್ಟಿಂಗ್ ಪ್ರೀ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರು ಅವ್ರಿಗೆ ಲೂಟ್ ಬಾಕ್ಸ್ ಸಮೇತ ಫ್ರೀಯಾಗಿ ಕೊಟ್ಟಿದ್ದಾನೆ. ಆದ್ದರಿಂದ ಹೇಳ್ತಾ ಇದ್ದೀನಿ, ಇದರಲ್ಲಿ ಫ್ರೀ ರಿವಾರ್ಡ್ಸ್ ಕೂಡ ಇದೆ ಫ್ರೆಂಡ್ಸ್, ಬನ್ನಿ ತಗೊಳ್ಳಿ. ಮತ್ತು ಇನ್ನೊಂದು ಹೇಳೋದಾದರೆ ಇದರಲ್ಲಿ ಸ್ಕಾರ್ ಪಾಸ್ ಅಂತ ಇದೆ. ಅಂದರೆ ಈಗ ಹೆಂಗೆ ಫ್ರೀ ಫೈರಲ್ಲಿ ಎಲೈಟ್ ಪಾಸ್ ಮತ್ತು ಪಬ್ಜಿಲಿ ರಾಯಲ್ ಪಾಸ್ ಇದೆಯೋ ಅದೇ ಥರ ಇದರಲ್ಲೂ ಸ್ಕಾರ್ ಪಾಸ್ ಇದೆ. ಅದೇ ಫ್ರೀ ಫೈರಲ್ಲಿ ಯಾವ ಥರ ಅಂದರೆ ನಾವು ಒಂದು ಸತಿ 300-400 ಡೈಮಂಡ್ ಕೊಟ್ಟು ತೊಗೊಂಡ್ರೆ ಮತ್ತೆ ನೆಕ್ಸ್ಟ್ ಟೈಮ್ ಅವ್ನು ರಿಟರ್ನ್ ಏನು ಕೊಡಲ್ಲ. ಮತ್ತು ನಾವು ಟಾಪಪ್ ಮಾಡಬೇಕು, ಡೈಮಂಡ್ಸ್ ತೊಗೊಬೇಕು, ಮತ್ತೆ ಟಾಪಪ್ ಮಾಡಬೇಕು, ಡೈಮಂಡ್ಸ್ ತೊಗೊಬೇಕು, ಪರ್ಚೇಸ್ ಮಾಡಬೇಕು, ಇದೇ ಥರ ಇರುತ್ತೆ. ಬಟ್ ಇದರಲ್ಲಿ ಹಂಗಲ್ಲ. ನಾವು ಒನ್ ಟೈಮ್ ಇನ್ವೆಸ್ಟ್ ಮಾಡಿ ಒಂದು 200 ರೂಪೀಸ್ ಇನ್ವೆಸ್ಟ್ ಮಾಡಿ ಒಂದು ಸ್ಕಾರ್ ಪಾಸ್ ತೆಗೆದ್ರೆ ನೆಕ್ಸ್ಟು ಮತ್ತೆ ಡೈಮಂಡ್ಸ್ನ ರಿಟರ್ನ್ ಕೊಡ್ತಾನೆ ಅವನು. ಫುಲ್ ಸ್ಕಾರ್ ಪಾಸ್ನೆಲ್ಲ ಕಂಪ್ಲೀಟ್ ಮಾಡಿದರೆ ಏನೇನು ಕೊಟ್ಟಿದ್ದಾನೆ ಮಿಷಿನ್ಸ್ನೆಲ್ಲ, ಆವಾಗ ಮತ್ತೆ SC ಕಾಯಿನ್ಗಳನ್ನ ರಿಟರ್ನ್ ಕೊಡ್ತಾನೆ ಅವನು. ಅದರಿಂದ ನಾವು ನೆಕ್ಸ್ಟ್ ಸೀಸನ್ ಆರಾಮಾಗಿ ತಗೊಬೋದು. ನೆಕ್ಸ್ಟ್ ಸೀಸನ್ನು ಎಲ್ಲ ಕಂಪ್ಲೀಟ್ ಮಾಡಿದರೆ ಮತ್ತೆ ರಿಟರ್ನ್ ಕೊಡ್ತಾನೆ. ಆದ್ದರಿಂದ ಯಾರು ಮಿಸ್ ಮಾಡ್ಕೊಂಬಿಡಿ. ಅದ್ರ ನೆಕ್ಸ್ಟ್ ಹೇಳೋದಾದರೆ ಕೆಲವೊಬ್ರು ಕೇಳ್ತಾರೆ, ಬ್ರೋ ಗೇಮ್ ಪ್ಲೇ ಹೆಂಗೆ ಸ್ಮೂತಾಗಿ ವರ್ಕ್ ಆಗುತ್ತಾ ಅಂತ. ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಬೋದು, ನಂದು ಲೋ ಡಿವೈಸು ಆದ್ರೂ ಸ್ಮೂತಾಗಿ ವರ್ಕ್ ಆಗ್ತಿದೆ ನನ್ನ ಗೇಮ್ ಪ್ಲೇ. ಆರಾಮಾಗಿ ನಾನು ಗೇಮ್ ಪ್ಲೇ ಮಾಡ್ತಾಯಿದ್ದೀನಿ. ಇದೇ ಥರ ಸ್ಮೂತಾಗಿ ವರ್ಕ್ ಆಗುತ್ತೆ. ಗೇಮ್ ಪ್ಲೇ ಎಲ್ಲ ಚೆನ್ನಾಗಿದೆ, ಸ್ಮೂತಾಗಿದೆ, ಗ್ರಾಫಿಕ್ಸ್ ಎಲ್ಲ ಸಖತ್ತಾಗಿದೆ. ಮತ್ತು ಇನ್ನೊಂದು ಮೇಯ್ನ್ ಟಾಪಿಕ್ ಬ್ರೋ, ಈ ಟಾಪಿಕ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇದು ನಮ್ಮ ಇಂಡಿಯಾ ಥೀಮ್ ಮೇಲೆ ರಚನೆ ಆಗಿದೆ. ಅಂದರೆ ನಮ್ಮ ಇಂಡಿಯಾ ಥೀಮ್ ಮೇಲೆ ಮಾಡಿದ್ದಾರೆ. ಈಗ ಇಂಡಿಯಾದಲ್ಲಿ ಹೇಗೆ ಮುಂಬೈ ಇದೆಯೋ ಅದೇ ಥರ ಇದರಲ್ಲೂ ಒಂದು ಮುಂಬೈ ಮ್ಯಾಪ್ ಅಂತ ಇದೆ. ಆ ಮುಂಬೈದಲ್ಲಿ ಯಾವ ಥರ ಸ್ಲಮ್ ಏರಿಯಾ ಮತ್ತು ಅಂಬಾನಿ ಮನೆ, ಬಿಲ್ಡಿಂಗ್ಸು ಯಾವ್ಯಾವ ಥರ, ಮತ್ತು ನಮ್ಮ ಇಂಡಿಯಾ ಫ್ಲ್ಯಾಗು ಹೇಗಿದೆಯೋ ಸೇಮ್ ಅದೇ ಥರ ಹಚ್ಚೊಡ್ದಂಗೆ ಇಟ್ಟಿದ್ದಾನೆ. ಮುಂಬೈ ಮ್ಯಾಪ್ ನೀವು ಆಡಿದರೆ ಮುಂಬೈಯಲ್ಲಿ ಏನೇನೈತೆ ಎಲ್ಲ ನೀವು ಇಲ್ಲೇ ಕೂತ್ಕೊಂಡು ನೋಡ್ಬೋದು. ಆ ಥರ ಇದೆ ಮುಂಬೈ ಮ್ಯಾಪು.
ಅದ್ರ ನೆಕ್ಸ್ಟ್ ನೋಡೋದಾದ್ರೆ ಇದರಲ್ಲಿ ಬರೋ ವೆಹಿಕಲ್ಗಳು ಯಾವ್ಯಾವ ಥರ ಇದೆ ಅಂದರೆ ಎಲ್ಲ ಗೇಮಲ್ಲಿ ಹೆಂಗಿದೆಯೋ ಹಂಗೆ ಇದೆ. ಬೈಕು, ಕಾರು ಮತ್ತು ಟೆಂಪೋ ಅದೇ ಥರ ಇದೆ. ಬಟ್ ಇದರಲ್ಲಿ ಒಂದು ಚೇಂಜಸ್ ಇದೆ ಬ್ರೋ. ಏನು ಗೊತ್ತಾ, ನಮ್ಮ ಮುಂಬೈಲಿದೆ ನೋಡಿ ಶೇರ್ ಆಟೋ, ಸೇಮ್ ಶೇರ್ ಆಟೋ ಇದರಲ್ಲೂ ಇದೆ. ಮತ್ತು ನಮ್ಮ ಕರ್ನಾಟಕದಲ್ಲಿ, ನಮ್ಮ ಇಂಡಿಯಾದಲ್ಲಿ ಎಲ್ಲೆಲ್ಲಿ ಐತೋ ಆಟೋಗಳು, ಮಾಮೂಲಿ ಬಾಡಿಗೆ ಆಟೋಗಳು, ಸೇಮ್ ಅದೇ ಗ್ರಾಫಿಕ್ಸಲ್ಲಿ ಆಟೋ ಸಮೇತ ಇದೆ. ಅದು ಫುಲ್ಲು ಇಂಡಿಯನ್ ಥೀಮ್ ಆಗಿರೋದ್ರಿಂದ ಇಂಡಿಯಾದಲ್ಲಿ ಏನೇನೈತೋ ಎಲ್ಲ ನಾವು ಇಲ್ಲೇ ನೋಡ್ಬೋದು. ಇಷ್ಟೆಲ್ಲ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ನೀನೊಂದು ಸಬ್ಸ್ಕ್ರೈಬ್ ಮಾಡ್ತಿಲ್ವಲ್ಲ ಬ್ರೋ, ಏನಾಗಲ್ಲ ಮಾಡಿ ಬ್ರೋ. ಒಂದು ಸಬ್ಸ್ಕ್ರೈಬು, ಒಂದು ಲೈಕು, ಒಂದು ಶೇರು, ಇದು ಡಿ ರಾವಣ್ಗೆ ಮೋಟಿವೇಟ್ ಆಗಿರುತ್ತೆ ಬ್ರೋ. ಏನಾಗಲ್ಲ, ಮಾಡೊಂದು ಸಬ್ಸ್ಕ್ರೈಬ್, ದುಡ್ಡೇನು ಕೊಡಬೇಕಾಗಿಲ್ಲ, ಮಾಡು, ಟಕ್ಕನಾಗಿ ಮಾಡು. ಸಬ್ಸ್ಕ್ರೈಬ್ ಮಾಡಿದೆ ಅಲ್ವಾ ಬ್ರೋ? ನಮ್ಮ ಕನ್ನಡದವ್ರಿಗೆ ನೀವು ಸಪೋರ್ಟ್ ಮಾಡೇ ಮಾಡ್ತೀರಾ ಬಿಡಿ ಬ್ರೋ, ನಂಬಿದ್ದೀನಿ ಮಾಡಿದ್ದೀರಾ ಅಂತ. ಬನ್ನಿ ನೆಕ್ಸ್ಟ್ ಟಾಪಿಕ್ ಹೋಗೋಣ. ಟೈಮ್ ವೇಸ್ಟ್ ಮಾಡೋದು ಬೇಡ, ಟಕ್ಕ ಅಂತ ಲಾಸ್ಟ್ ಟಾಪಿಕ್ ಇದೆ, ಮುಗಿಸ್ಬಿಡ್ತೀನಿ. ಇದು ಲಾಸ್ಟ್ ಟಾಪಿಕ್ ಆದರೂ ಸೂಪರ್ ಟಾಪಿಕ್ಕು, ಎಲ್ಲರಿಗೂ ಯೂಸ್ ಆಗೋವಂಥ ಟಾಪಿಕ್ಕು. ಅದೇನು ಗೊತ್ತಾ, ಈ ಸ್ಪೋರ್ಟ್ಸ್ ಅಂದರೆ ಯಾರಿಗೆ ತಾನೇ ಗೊತ್ತಿಲ್ಲ ಬ್ರೋ. ಪ್ರತಿಯೊಬ್ಬ ಗೇಮರ್ಗೂ ಈ ಸ್ಪೋರ್ಟ್ಸ್ ಅನ್ನೋದು ಒಂದು ಕನಸಾಗಿರುತ್ತೆ. ಆ ಕನಸನ್ನ ನನಸು ಮಾಡ್ಕೊಳಕ್ಕೆ ಬೇಕಾಗಿರೋ ಪ್ಲ್ಯಾಟ್ಫಾರ್ಮೇ ಈ ಸ್ಕಾರ್ಫಾಲ್ ಬಂದಿರೋದೇ ಇಂಥ ಗೇಮರ್ಸ್ಗಳಿಗೆ ಆಪರ್ಚುನಿಟಿ ಕೊಡೋಕ್ಕೆ. ಆದ್ದರಿಂದ ಹೇಳ್ತಾ ಇದ್ದೀನಿ, ದಯವಿಟ್ಟು ಆಡಿ. ಈಗಲೂ ಹೇಳ್ತಾ ಇದ್ದೀನಿ, ಏನು ಗೊತ್ತಾ, ಯಾಕೆ ಆಪರ್ಚುನಿಟಿ ಸಿಗುತ್ತೆ ಅಂತಲೂ ಹೇಳ್ತೀನಿ. ಇವಾಗ ನೀವೇ ನೋಡಿ, ನಮ್ಮ ಕರ್ನಾಟಕದಲ್ಲಿ ಆಗಲಿ, ನಮ್ಮ ಇಂಡಿಯಾದಲ್ಲಾಗಲಿ ಫ್ರೀ ಫೈರಲ್ಲಿ ಸ್ಪೋರ್ಟ್ಸು ನಡೆಸ್ತಾರೆ, ಪಬ್ಜಿಲಿ, BGMIಲಿ ನಡೆಸ್ತಾರೆ. ಆದರೆ ನಮ್ಮ ಫ್ರೀ ಫೈರಲ್ಲಿ ತುಂಬಿ ತುಳುಕ್ತಾ ಇದ್ದಾರೆ. ಕಷ್ಟ ಅಂದರೆ ಕಷ್ಟ ಆಡೋಕ್ಕೆ. ಇನ್ನು ಪಬ್ಜಿ, BGMIಲಿ ಅದರಲ್ಲೂ ಅಷ್ಟೇ ಬೇಕಾದ ಜನ ಕಾಯ್ತಾವ್ರೆ ಈ ಸ್ಪೋರ್ಟ್ಸ್ ಆಡೋಕ್ಕೆ. ಆದ್ರೂ ಯಾರಿಗೂ ಚಾನ್ಸ್ ಸಿಗ್ತಿಲ್ಲ. ಯಾಕೆ, ಅಷ್ಟು ಜನ ಆಲ್ರೆಡಿ ಆಡ್ತಾ ಇದ್ದಾರೆ. ಬಟ್ ಈ ಸ್ಕಾರ್ಫಾಲು ಹೊಸ್ದಾಗಿ ಬಂದಿರೋ ಗೇಮು ಬ್ರೋ. ಇದರಲ್ಲಿ ಇನ್ನೂ ಈ ಸ್ಪೋರ್ಟ್ಸ್ ಸ್ಟಾರ್ಟ್ ಆಗಿಲ್ಲ. ನೀನು ಒಳ್ಳೆ ಗೇಮ್ ಪ್ಲೇ ಕೊಟ್ಟೆ, ನೀನೇ ಈ ಸ್ಪೋರ್ಟ್ಸಿಗೆ ರಾಜ. ಆರಾಮ್ಸೆ ಈ ಸ್ಪೋರ್ಟ್ಸ್ ಆಡ್ಬೋದು, ದುಡ್ಡು ದುಡಿಬೋದು. ಈ ಮಿಡಲ್ ಕ್ಲಾಸ್ ಜನರಿಗೆ ಈ ಸ್ಪೋರ್ಟ್ಸ್ ಅನ್ನೋದು ಒಂದು ಕನಸು ಬ್ರೋ. ಯಾಕೆ ಗೊತ್ತಾ, ದುಡ್ಡು ದುಡಿಬೇಕಂದ್ರೆ ನಾವು ತಲೆಗೆ ಹಾಕೊಂಡಿದ್ರೆ ಎಂಥ ಒಬ್ಬ ಮಿಡಲ್ ಕ್ಲಾಸ್ ಆದರೂ ಎಂಥ ಚಾಲೆಂಜ್ ಇದ್ದರೂ ಮಾಡೇ ಮಾಡ್ತಾನೆ. ಯಾಕೆ ಬ್ರೋ, ಬಡವ್ರ ಮಕ್ಕಳು ಬೆಳಿಬೇಕು ಬ್ರೋ. ಬೆಳಿಬೇಕಂದ್ರೆ ಇಂಥ ಆಪರ್ಚುನಿಟಿನ ಯೂಸ್ ಮಾಡ್ಕೊಬೇಕು. ಬಿಟ್ಟಿದ್ದಾರೆ, ಯೂಸ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನಾನು ಹೇಳೋ ಅಷ್ಟು ಹೇಳಿದ್ದೀನಿ. ಇನ್ನು ಮಿಕ್ಕಿದ್ದು ನಿಮ್ಮಿಷ್ಟ, ನೀವೇನಾದರೂ ಮಾಡಿ. ಬಟ್ ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ. ಇಷ್ಟು ಮಾತನ್ನ ಹೇಳ್ತಾ ನಾನು 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಲೆಂತಿ ಆಗಿದೆ, ಸಾಕು ಇಷ್ಟು ಅಂದ್ಕೊಂಡಿದ್ದೀನಿ. ನಿಮ್ಮ ತಲೆಗೂ ಹೋಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ, ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬ್ರೋ. ಸಖತ್ತು ಕಷ್ಟ ಬ್ರೋ ವಿಡಿಯೋ ಮಾಡೋಕ್ಕೆ, ದಯವಿಟ್ಟು ಮಾಡಿರಿ ಬ್ರೋ. ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಗಾಯ್ಸ್.